ರಾಜ್ಯಾದ್ಯಂತ ಸದ್ದು ಮಾಡಿದ್ದಂತಹ ಒಂದು ಪೆನ್ ಡ್ರೈವ್ ಪ್ರಕರಣದ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಅದೇ ಟೈಟಲ್ನಲ್ಲಿ ಸಿನಿಮಾ ಕೂಡ ಬರ್ತಾ ಇರ್ತಕ್ಕಂಥ. ಸಹಜವಾಗಿ ಗಾಂಧಿನಗರದಲ್ಲಿ ಒಂದಿಷ್ಟು ಪ್ರಕರಣಗಳು ಸದ್ದು ಮಾಡಿದಾಗ ಆ ರೀತಿಯಾಗಿರ್ತಕ್ಕಂಥ ಸಿನಿಮಾಗಳನ್ನು ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಕಥೆಗಳನ್ನು ಮಾಡುವಂಥದ್ದು, ಟೈಟಲ್ನ ಮಾಡುವಂಥದ್ದು ಸಹಜವಾಗಿ ಇರುತ್ತೆ. ಅಂಥದ್ದೇ ಈ ಸಿನಿಮಾನ ಪೆನ್ ಡ್ರೈವ್ ಅಂದರೆ ಏನು, ಹಾಗಾದ್ರೆ ಪೆನ್ ಡ್ರೈವ್ನಲ್ಲಿ ಇರುವಂಥ ಕಥೆ ಏನು? ಸೊ ತನಿಷಾ ಅವರು ನಾಯಕಿ ಆಗಿರುವಂಥದ್ದು, ಅವ್ರನ್ನೇ ಮಾತಾಡ್ಸೋಣ. ತನಿಷಾ ಹೇಗಿದ್ದೀರಾ? ಕೂಲ್ ಆಗಿದ್ದೀರಾ? ಸಿಕ್ಕಾಪಟ್ಟೆ ಏನು ಸೀರಿಯಸ್ ಆಗಿದ್ದೀರಾ? ಹೆಂಗೆ ಆರಾಮಾಗಿ ಮಾತಾಡ್ಸ್ಬೋದಾ ನಿಮ್ಮನ್ನ? ನನ್ನ ಹೆಸರೇ ಬೆಂಕಿ ಅಲ್ಲ ಸರ್, ಸೊ ಸ್ವಲ್ಪ ಹಾಟ್ ಆಗೇನೆ ಇರ್ತೀನಿ. ಈ ಟೈಟ್ಲ್ ಕೂಡ ಇನ್ನೂ ಹಾಟ್ ಆಗಿದೆ, ಪೆನ್ ಡ್ರೈವ್. ಈಗ ಆ್ಯಸ್ ರಾಜ್ಯಾದ್ಯಂತ ಸದ್ದು ಮಾಡಿದ್ದಂಥ ಟೈಟ್ಲು, ಸಹಜವಾಗಿ ಒಂದು ಸಿನಿಮಾ ಅಂದಾಗ ಕುತೂಹಲ ಇರುತ್ತೆ, ಏನು ಈ ಪೆನ್ ಡ್ರೈವ್ ಯಾಕಿರ್ಬೋದು ಅನ್ನುವಂಥದ್ದು. ಸೊ ಯಾಕೆ ಈ ಪರ್ಟಿಕ್ಯುಲರ್ ಟೈಟ್ಲ್ ಅನ್ನುವಂಥದ್ದು? ಪರ್ಟಿಕ್ಯುಲರ್ ಟೈಟಲ್ ಯಾಕೆ ಅನ್ನೋದನ್ನ ನೀವು ಡೈರೆಕ್ಟರ್ನ ಕೇಳಬೇಕಾಗತ್ತೆ, ಯಾಕಂದ್ರೆ ಅವ್ರು ಇಟ್ಟಿರೋ ಅಂತ ಹೆಸರು. ಬಟ್ ಅವ್ರು ನಮಗೆ ಸ್ಟೋರಿ ಹೇಳಿದಾಗ ಈ ರೀತಿ ಅದೊಂದು ಕ್ಯಾಚಿ ಪೆನ್ ಡ್ರೈವ್ ಅಂತ ಸಿನಿಮಾದ ಹೆಸರನ್ನ ಇಟ್ಟಾಗ ಪರವಾಗಿಲ್ಲ, ಲೈಕ್ ತುಂಬ ಕ್ಯಾಚಿಯಾಗಿ ಪಿಕ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಪೆನ್ ಡ್ರೈವ್ ಅನ್ನೋಂಥದ್ದು ಹೊಸದೇನಲ್ಲ, ಸೊ ತುಂಬ ವರ್ಷದಿಂದ ನಮ್ಮ ಮೆಮೊರೀಸ್ಗಳನ್ನ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಬಹಳ ವರ್ಷದಿಂದ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಬಳಸ್ತಿರುವಂಥ ಒಂದು ವಸ್ತು. ಸೊ ಆ ವಸ್ತು ಅನ್ನೋ ಒಂದು ಟಾಪಿಕ್ನ ಇಟ್ಕೊಂಡು ಸಿನಿಮಾನೂ ಮಾಡ್ಬೋದು ಅಂತ ಡೇವಿಡ್ ಅವ್ರನ್ನ ನೋಡಿ ತಿಳ್ಕೊಂಡಂಗಾಯ್ತು. ಸಿನಿಮಾದಲ್ಲಿ ಒಂದು ಕಾಪ್ ಪಾತ್ರ ಮಾಡ್ತಾ ಇದ್ದೀನಿ ನಾನು. ಸೊ ಒಂದು ಸೊಫೆಸ್ಟಿಕೇಟೆಡ್ ಪೊಲೀಸ್ ಆಫೀಸರ್ ಯಾವ ರೀತಿಯಾಗಿ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ, ಆ್ಯಂಡ್ ಈ ಹ್ಯಾಂಡಲ್ ಮಾಡೋದ್ರ ಮೂಲಕ ಅವ್ರು ಏನೇನೇನ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ ಅನ್ನೋದು ಸಿನಿಮಾ. ಎಸ್, ಪೊಲೀಸ್ ಆಫೀಸರ್ ಆಗಿ ಪಾತ್ರ ಮಾಡ್ತೀನಿ ಅಂತೀರಿ, ಸಹಜವಾಗಿ ಕುತೂಹಲ ಇರ್ತಕ್ಕಂಥ ಈ ಒಂದು ಪ್ರಕರಣದ ಬಗ್ಗೆ ಕೂಡ ನಿಮಗೂ ಮಾಹಿತಿ ಇರುತ್ತೆ. ಸಹಜವಾಗಿ ರಾಜ್ಯಾದ್ಯಂತ ಸದ್ದು ಮಾಡಿರ್ತಕ್ಕಂಥ ಪ್ರಕರಣ, ಆ ಪ್ರಕರಣದ ಎಳೆ ಏನಾದ್ರು ಕಥೆಯಲ್ಲಿರುತ್ತಾ? ಹೇಗೆ, ಯಾವ ಥರದ ಕತೆ ಸಾಗುತ್ತೆ? ಮಹಿಳೆಯರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಕೂಡ ಈಗ ಸಾಕಷ್ಟು ಘಟನೆಗಳು ನಡೀತಾ ಇರ್ತವೆ, ಅಂಥದ್ದು ವಿಚಾರಗಳು ಏನಾದ್ರು ಇದರಲ್ಲೂ ಇರುತ್ತಾ? ತಕ್ಕ ಮಟ್ಟಿಗೆ ನನ್ನ ಪಾತ್ರದಲ್ಲಿ ಒಂದು ಒಫೆನ್ಸ್ ಒಂದು ಜಾಗದಲ್ಲಿ ನಡೀತು ಅಂತಂದರೆ ಅದರ ಸುತ್ತಮುತ್ತ ನಾವು ಯಾವ್ಯಾವ ರೀತಿಯಾದ ಒಂದು ಎನ್ಕ್ವೈರೀಸ್ನ ಮಾಡ್ತೀವಿ, ಆ್ಯಂಡ್ ಆ ಎನ್ಕ್ವೈರೀಸ್ ಮಾಡೋದು ಎಲ್ಲವೂ ನಿಜವಾಗಿರುತ್ತಾ ಅಥವಾ ನಾವು ನೋಡ್ತಿರೋದೇ ಸುಳ್ಳಾಗಿದೆಯಾ, ಆರ್ ಈವನ್ ಇನ್ನೂ ಡೀಟೇಲ್ಡ್ ಆಗಿ ನಾವು ಚೆಕ್ ಮಾಡೋದ್ರಿಂದ ನಮಗೆ ಏನಂತಾರಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಬೇಕಾಗತ್ತಾ ಅನ್ನೋದು ನನ್ನ ಒಂದು ಕ್ಯಾರೆಕ್ಟರ್ ಹೋಗುವಂಥ ಅದ್ರ ಜರ್ನಿ. ಸೊ ಅದು ಬಿಟ್ಟು ಹೆಚ್ಚಾಗಿ ನಾವು ಯಾವಾಗಲೂ ಎಲ್ಲವನ್ನು ಇವಾಗಲೇ ಹೇಳಿಬಿಟ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಮಾತಾಡೋದಕ್ಕೆ ಏನಿರುತ್ತೆ. ಸೊ ಯು ವಿಲ್ ಹ್ಯಾವ್ ಟು ವೆಯ್ಟ್. ಎಸ್, ಈಗ ಪೊಲೀಸ್ ಆಫೀಸರ್ ಅಂತಂದ್ರಿ, ಸೊ ಸದ್ಯಕ್ಕೆ ಒಂದು ಪ್ರಕರಣ ಭೇದಿಸುವಂಥ ನಿಟ್ಟಿನಲ್ಲಿ ಎಷ್ಟು ಚಾಲೆಂಜಸ್ ಇರುತ್ತೆ ಪೊಲೀಸ್ ಆಫೀಸರ್ಗೆ? ಈಗೂ ಕೂಡ ಕೆಲವು ಪ್ರಕರಣಗಳು ಅದೇ ರೀತಿ ಇದೆ, ಸೊ ಅದೆಲ್ಲವನ್ನೂ ಕೂಡ ಗಮನಿಸಿರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸರ್, ಬೇಸಿಕ್ಲಿ ಒಬ್ಬ ಪೊಲೀಸ್ ಆಫೀಸರ್ ಸಿಕ್ಕಾಪಟ್ಟೆ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಾವು ನಾರ್ಮಲ್ ಆಗಿ ಡೈಲಿ ಲೈಫ್ನಲ್ಲಿ ಹೇಗಿರ್ತೀವಿ, ಒಬ್ಬ ಪೊಲೀಸ್ ಆಫೀಸರ್ ಆ ರೀತಿಯಾಗಿ ಇರೋಕ್ಕಾಗಲ್ಲ. ಒಂದು ನಾರ್ಮಲ್ ಆಗಿ ನಾವು ಡ್ರೆಸ್ಅಪ್ ಆಗ್ಬಿಟ್ಟು ಆಚೆ ಹೋಗೋದಕ್ಕೆ ನಾವು ಎಷ್ಟೆಲ್ಲ ಯೋಚನೆ ಮಾಡ್ತೀವಿ, ಯಾರು ಏನು ಅನ್ಬೋದು, ಇದನ್ನು ಯಾರು ಇಷ್ಟಪಡ್ಬೋದು, ಅಥವಾ ನಮ್ಮ ಮನೆಯಲ್ಲಿರೋರು ಏನು ಅನ್ಬೋದು, ನಾನು ನೋಡ್ತಿರೋರು ಏನು ಅನ್ಬೋದು ಅನ್ನೋ ರೀತಿಯಾಗಿ ಒಂದು ನಾರ್ಮಲ್ ಆಗಿರೋ ಒಂದು ವ್ಯಕ್ತಿಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ. ಬಟ್ ಪೊಲೀಸ್ ಆಫೀಸರ್ ಅಂತ ಬಂದಾಗ ಅವ್ರು ಯಾಕೆ ಹಿಂಗೆ ಹೋದ್ರು ಅನ್ನೋದ್ರಿಂದ ಹಿಡಿದು ನಾವು ಹೋಗ್ತಿರೋ ಜರ್ನಿನಲ್ಲಿ ನಮ್ಮನ್ನು ಯಾರಾದರೂ ಫಾಲೋ ಮಾಡ್ತಾ ಇದ್ದಾರಾ, ಅಥವಾ ನಾವು ಹೋಗ್ತಿರೋ ಜಾಗಕ್ಕೆ ನಾವು ಹೋಗ್ತಿರೋ ಇನ್ಫಾರ್ಮೇಷನ್ ತಲುಪಿದ್ಯಾ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅಂದರೆ ಕ್ಷಣನೂ ಅಲರ್ಟ್ ಆಗಿರಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಕಣ್ಣು ಕಾಣಿಸ್ತಿರೋದೆಲ್ಲ ನಿಜಾನಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಬಟ್ ಪೊಲೀಸ್ ಆಫೀಸರ್ಗಳು ಎಲ್ಲರೂ ತುಂಬ ಹುಷಾರಂತ ಯಾಕೆ ಹೇಳ್ತಾರೆ ಅಂತಂದರೆ ಅವ್ರು ಯೋಚನೆ ಮಾಡುವಂಥ ರೀತಿ ವಿಧಾನ ಬೇರೆ. ಸೊ ಆ ಥರದ್ದೆಲ್ಲ ಒಂದು ಪೊಲೀಸವರಾಗಿ ಎದುರಿಸ್ಬೇಕಾಗತ್ತೆ. ಎದುರಿಸ್ತಾ ಅವ್ರುಗಳೂ ಕೆಲವೊಂದ್ಸತಿ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅವರು ವಿಚಿತ್ರ ಜನಗಳನ್ನ ಮೀಟ್ ಮಾಡಬೇಕಾಗತ್ತೆ, ಆ್ಯಂಡ್ ವಿಚಿತ್ರ ಕೇಸಸ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಎಲ್ಲಾನು ಚಾಲೆಂಜಸ್ ಸರ್, ಪ್ರತಿ ಕ್ಷಣನೂ ಚಾಲೆಂಜಸ್ ಫೇಸ್ ಮಾಡ್ತಿರ್ತಾರೆ.